ಇವರ ವತಿಯಿಂದ ಈ ದಿನ ಈ ಸಮಾಜಕ್ಕೆ ಈ ನಮ್ಮ ಸಹಕಾರ ಸಂಸ್ಥೆ ಏನಾದರೂ ಒಂದು ಒಂದು ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಈ ತಾಲೂಕಿನ ಅಭಿವೃದ್ಧಿ ಅಧಿಕಾರವಂತಹ ಬಾಲಣ್ಣನವರ ಸಹಕಾರದೊಂದಿಗೆ ಹಾಗೂ ಮಾರ್ಕೆಟಿಂಗ್ ಫೆಡರೇಷನ್ ನಿರ್ದೇಶಕರಾದಂತಹ CL ಪುಟ್ಟಸ್ವಾಮಿಗೌಡರ ಒಂದು ಅನುದಾನವನ್ನು ಹೆಚ್ಚಿನ ಅನುದಾನವನ್ನು ಸುಮಾರು 5 ಲಕ್ಷಕ್ಕೆ ಹೆಚ್ಚಿನ ಅನುದಾನವನ್ನು ಈ ಒಂದು ನಮ್ಮ ಸಂಸ್ಥೆಗೆ ಒದಗಿಸಿಕೊಟ್ಟಿದ್ದಾರೆ. ಅವರ ಕೂಡ ಸಹಕಾರದಿಂದ ಎಲ್ಲ ನಮ್ಮ ಆಡಳಿತ ಮಂಡಳಿ ಸಹಕಾರದೊಂದಿಗೆ ಅಧ್ಯಕ್ಷರಾದ ವೆಂಕಟೇಶ್ವರನವರ ನೇತೃತ್ವದಲ್ಲಿ ಜೊತೆಗೆ ಈ ಏನು ನೆಲಹಾಸು ಇದೆ ಈ ಕಾಂಕ್ರೀಟ್ ಅನ್ನು ಕೂಡ 15 ಲಕ್ಷದ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನೋಡಿದ್ರಿ. ಇದಕ್ಕಿಂತ ಮೊದಲು ಈ ಜಾಗ ಹೆಂಗಿತ್ತು ಅಂತ ಹೇಳಿ ಇವತ್ತು ಅತ್ಯುತ್ತಮವಾಗಿ ಅತ್ಯಂತ ಸುಂದರವಾಗಿ ಕಾಣ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ರೈತ ಬಂಧುಗಳು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ನೆಲಹಾಸನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹೆಚ್ಚು ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಟಿಆರ್ಎಸ್ ವತಿಯಿಂದ ಈ ಹೊಸ ನೂತನ ಆಡಳಿತ ಮಂಡಳಿ ಬಂದ ಮೇಲೆ ಹಿಂದಿನವರು ಮಾಡಿದರೆ ಇವರು ಕೂಡ ಹೆಚ್ಚು ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಅವರನ್ನು ಅಭಿನಂದಿಸುತ್ತಾ ಈ ದಿನದ ಚಿತ್ರನೂರು ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆ ಮಾಡಿದಂತಹ ನಿರ್ದೇಶಕರಾದ ಪುಟ್ಟಸ್ವಾಮಿಗೌಡ್ರೆ, ಮಾಜಿ ಅಧ್ಯಕ್ಷ ಅನಿಲ್ ಅವರೇ, ನಾಯಕ್ ಬೋರಾರ್ ಅವರೇ, ರಂಜಿನ್ ಅವರೇ, ನಾರಾಯಣ ಅವರೇ, ಉಮೇಶ್ ಅವರೇ, ನಾಗರಾಜ್ ಅವರೇ, ರವಿ ಅವರೇ, ಉಪಾಧ್ಯಕ್ಷರಾದಂಥ ತಾರಾಮಣಿ ಅವರೇ, ಮಾಜಿ ಅಧ್ಯಕ್ಷ ರಮೇಶ್ ಅವರೇ, ಮಮತಾ ಅವರೇ, ಈ ಒಂದು TAPC ಅಭಿವೃದ್ಧಿಗೆ ಈ ಕ್ಷೇತ್ರದ ಶಾಸಕರು ಮತ್ತು CL ಪುಟ್ಟಸ್ವಾಮಿಗೌಡರು ಇಬ್ಬರು ಕೈ ಜೋಡಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಈ TAPC ಕ್ಷೇತ್ರದಲ್ಲಿ ಮಟ್ಟಕ್ಕೆ ಬಂದಿದೆ ಅಂತ ಹೆಮ್ಮೆ. ಅದು ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ನಿರ್ದೇಶಕರ ಸಹಕಾರದಿಂದ ಎಲ್ಲ ಸಹಕಾರದಿಂದ ಈ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಈ ಕ್ಷೇತ್ರ ಜನಪ್ರಿಯ ಶಾಸಕರು ಪುಟ್ಟಸ್ವಾಮಿಗೌಡರು ಇಬ್ಬರು ಕಾರಣ ಅಂತ ಹೇಳಿ ನಮ್ಮ ಮಾತು ಕೂಡ ನೆರವೇರಿಸಿದ್ದೇವೆ. ದಯಮಾಡಿ ಜನರು ಇನ್ನೂ ಕೂಡ ಹೆಚ್ಚಿನ ಸಮಾಜಕ್ಕೆ ಸಹಕಾರ ನೀಡಬೇಕು. ಇನ್ನು ಬೇರೆ ಬೇರೆ ಎಲ್ಲ ಅಗತ್ಯ ಇದೆ. ಇನ್ನೊಂದೇ ಅನುಕೂಲ ಮಾಡಿಕೊಡ್ಬೇಕು. ನನಗೆ ಏನು 3054 ಲೆಕ್ಕ ಶೀರ್ಷಿಕೆ ಯೋಜನೆಯಲ್ಲಿ ನೆಲಹಾಸನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಒಂದು ಉದ್ಘಾಟನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ಅಭಿವೃದ್ಧಿಯ ಅಧಿಕಾರಿಗಳು ಸಹಕಾರಿ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ತನ್ನದೇ ಆದಂಥ ಖ್ಯಾತನ್ನು ಕೊಡ್ತಕ್ಕಂಥ ನಮ್ಮ ಬಾಲಣ್ಣನವರು ಕೂಡ ಖ್ಯಾತ ಆಗಮಿಸಿದ್ದಾರೆ. ಅವರನ್ನ ನಮ್ಮ ಆಡಳಿತ ಮಂಡಳಿ ವತಿಯಿಂದ ತುಂಬುರನ್ನು ಸ್ವಾಗತಿಸ್ತೇವೆ. ಹಾಗೆಯೇ ಈ ಏನು ಹೊಸ ನೂತನ ಆಡಳಿತ ಮಂಡಳಿ ಗಮನಿಸಿಕೊಂಡರ ಜೊತೆಗೆ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಇವತ್ತು ನಮ್ಮ TAPC ಆಡಳಿತಾತ್ಮಕವಾಗಿ ಒಂದು ಉತ್ತಮವಾದಂಥ ಒಂದು ಗಣನೀಯವಾದಂಥ ಸೇವೆಯನ್ನು ಸಹಕಾರ ಕ್ಷೇತ್ರದಲ್ಲಿ ನೀಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ, ಈ ಹಿಂದೆ ಸೇವೆ ಸಲ್ಲಿಸಿರುವಂಥ ನಿರ್ದೇಶಕರುಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಇವತ್ತು ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ನಿಂದ ಶುದ್ಧ ನೀರು ಘಟಕಕ್ಕೆ ಸುಮಾರು 5 ಲಕ್ಷ ರೂಪಾಯಿ, 5.5 ಲಕ್ಷ ರೂಪಾಯಿನ ಸಹಾಯಧನವಾಗಿ ಕೂಡ ನೀಡಿದ್ದಾರೆ. ಇದುವರೆಗೆ ಏನು ಪುಟ್ಟಸ್ವಾಮಿಗೌಡರು ಅಧ್ಯಕ್ಷ ಡೈರೆಕ್ಟರ್ ಆದ ಮೇಲೆ ಇವತ್ತು ನಮ್ಮ ತಾಲೂಕಿಗೆ ವಿವಿಧ ಹಂತಗಳಲ್ಲಿ 1 ಕೋಟಿ ರೂಪಾಯಿ ಅನುದಾನ ನಮಗೆ ಬಂದಿದೆ. ಹಲವಾರು VSSNಗಳಿಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ 2 ಲಕ್ಷ 3 ಲಕ್ಷದಂತೆ ನೀಡಿದೆ. ಮೇಲ್ಭಾಗದಲ್ಲಿ ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ನಿರ್ಮಾಣ ಆಗಿರುವಂಥ ಕಟ್ಟಡಗಳಿಗೂ ಕೂಡ ಕೊಟ್ಟು ಒಟ್ಟಾರೆ 1 ಕೋಟಿ ರೂಪಾಯಿ ರಾಜ್ಯ ಸಹಕಾರ ಮಾರಾಟ ಮಂಡಳಿಯಿಂದ ತರುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಹಕಾರಿ ಕ್ಷೇತ್ರ ಒಬ್ಬರಿಂದ ಒಬ್ಬರು ಅಂತಕ್ಕಂಥ ಒಂದು ಸಹಕಾರದ ಮನೋಭಾವ ಇದ್ದಾಗ ಮಾತ್ರ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ವಿಶೇಷವಾಗಿ ನಮ್ಮ TAPC ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನು ಮುಂದೆ ಸಾಕ್ಷಿ. ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ಶುದ್ಧ ನೀರು ಘಟಕ, ATM ಎಲ್ಲ ಕಟ್ಟಡಗಳು ಕೂಡ ಬಾಡಿಗೆಗಳನ್ನು ಕೂಡ ಕೊಡ್ಕೊಳ್ಳೋದ್ರ ಮೂಲಕ ಕಳೆದ ವರ್ಷ ಸುಮಾರು 3.5 ಕೋಟಿ ವಹಿವಾಟು ಮಾಡಿ ಗೊಬ್ಬರ ಮಾರಾಟಕ್ಕಿದ್ದೇವೆ. ಹೆಚ್ಚು ಲಾಭ ಅಂದರೆ ಹೆಚ್ಚು ಕಟ್ಟಡಗಳಿಗೆ ವಿನಿಯೋಗ ಆಗ್ತಿರೋದ್ರಿಂದ ಅದು ಅಸೆಟ್ ಕ್ರಿಯೇಟ್ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಬೋರ್ವೆಲ್ ವ್ಯವಸ್ಥೆಯನ್ನು ಜಯಣ್ಣ ಸಹಕಾರ ಮಾಡಿದರೆ ಅವ್ರಿಗೆ ಫ್ರೀಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ಗೊಬ್ಬರದ ಗೋದಾಮಿಗೆ ಸೀಟು ಸುಮಾರು 1,75,000 ರೂಪಾಯಿ ತುಂಬ ಗಲೀಜು ಮಾಡ್ತಿದ್ರು. ಅಂತೂ ಬಾಡಿಗೆ ತಗೊಳ್ಳೋಕ್ಕಾಗಿದೆ.
ಶೌಚಾಲಯಗಳು ಕೂಡ ಮಾಡಿದ್ದಾರೆ. ತಂತಿ ಬೇಲಿ ಅಳವಡಿಕೆ 2 ಕಡೆ ಗೇಟ್ಗಳು, ಅದು ಸುಮಾರು ಒಂದು 85,000 ರೂಪಾಯಿ ಆಗಿದೆ. ಅದೇ ರೀತಿ ಶುದ್ಧ ನೀರು ಮಳಿಗೆಗಳ ಬಾಡಿಗೆ ಒಂದು ತಿಂಗಳಿಗೆ ಸುಮಾರು ಅದು ಒಟ್ಟು ವರ್ಷಕ್ಕೆ 18 ಲಕ್ಷ ರೂಪಾಯಿ ಬಾಡಿಗೆ ಬರ್ತಾ ಇದೆ. ಇವತ್ತು ಇಲ್ಲಿ ಮತ್ತು ಅಲ್ಲಿಗೆ 18 ಲಕ್ಷ ರೂಪಾಯಿ ಇವತ್ತು ಬಾಡಿಗೆ ರೂಪದಲ್ಲಿ ಬರ್ತಾ ಇದೆ. ಇವತ್ತು ಗೊಬ್ಬರ ಕಳಿಸಲ 3.5 ಕೋಟಿ ಆಗಿದೆ. ಪಡಿತರ ಧಾನ್ಯದಿಂದ ಒಂದು ತಿಂಗಳಿಗೆ ಕಮಿಷನ್ನು 25,000 ರೂಪಾಯಿ ಬರ್ತಾ ಇದೆ. ಇವತ್ತು ನಮ್ಮ ತಿಂಗಳಿಗೆ 25,000 ರೂಪಾಯಿ ಕಮಿಷನ್ ಬರ್ತಾ ಇದೆ. ಅದೇ ರೀತಿ ಒಳನರಸೀಪುರ ಕ್ರಾಸ್ನಲ್ಲಿ ಆ ಮಳಿಗೆಗಳ ಹತ್ರ ತುಂಬ ಶುಚಿತ್ವ ಇರ್ತಿಲ್ಲ. ಅಲ್ಲೆಲ್ಲ ಒಂದು ಗಲೀಜು ಮಾಡುವ ಪ್ರಕ್ರಿಯೆ ಇತ್ತು. ಅಲ್ಲಿ ಸುಮಾರು 60,000 ರೂಪಾಯಿನ ವಿನಿಯೋಗ ಮಾಡಿ ಇದ್ದಂಥ ಶೌಚಾಲಯವನ್ನು ಅದನ್ನು ಸರಿಪಡಿಸಿ ಗೇಟ್ ಅಳವಡಿಸಿ ಅಲ್ಲಿ ಯಾವುದೇ ರೀತಿ ಶೌಚಾಲಯದ ಒಂದು ಶುಚಿತ್ವಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು TAPCMS ಉತ್ತಮ ದಾಪುಗಾಲನ್ನು ಆಗ್ತಾ ಇದೆ. ನಮ್ಮ ಶುಗರ್ ಫ್ಯಾಕ್ಟ್ರಿ ಪಾಯಿಂಟಲ್ಲೂ ಕೂಡ ಗೊಬ್ಬರವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಉಪಕೇಂದ್ರವನ್ನು ಕೂಡ ತೆರೆಯುವುದಕ್ಕೆ ಅವಕಾಶ ಆಗಿದೆ. ಇವತ್ತು ಹೈಟೆಕ್ ಶುದ್ಧ ನೀರು ಘಟಕ ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು ಯಾರು 5 ರೂಪಾಯಿ ಕಾಯಿನ್ ಸಿಗದೆ ಹೋದರೆ ಸ್ಕ್ಯಾನರ್ ಮೂಲಕ ಪ್ರತಿಯೊಬ್ಬರ ಅಕೌಂಟಲ್ಲೂ ದುಡ್ಡಿದ್ದೇ ಇರ್ತದೆ. ಅದನ್ನು ಸ್ಕ್ಯಾನರ್ ಮೂಲಕ ಉಪಯೋಗಿಸ್ಕೊಂಡು ಎಲ್ಲೋ 5 ರೂಪಾಯಿ ಕಾಯಿನ್ಗೆ ಹುಡುಕಾಡೋದ ರೀತಿ ಅಲ್ಲಿ ನೀರಿನ ಕಾಯಿನ ಅದನ್ನು ಉಪಯೋಗಿಸಿ ಮೊಬೈಲ್ ಮೂಲಕ 20 ಲೀಟರ್ ನೀರನ್ನು ಪಡಿತಕ್ಕಂಥದ್ದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸ್ತಾಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಶುದ್ಧ ನೀರು ಆರೋಗ್ಯಕ್ಕೆ ಪರಿಪೂರ್ಣವಾಗಬೇಕಾಗಿದೆ. ಆ ಕಾರಣದಿಂದ ನಗರದಲ್ಲೂ ಕೂಡ ಬೇಡಿಕೆಗೆ ಅನುಗುಣವಾಗಿ ಹಲವಾರು ಕಡೆ ಇಂಥ ಒಂದು ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಪಿಸಿದೆ. ನಮ್ಮ CDO ಅವರು ಕೂಡ ಆಗಿದ್ದಾಗಿ ಬಂದು ಸಹಕಾರಿ ನಿಯಮಗಳ ಅಡಿಯಲ್ಲಿ ಸಂಸ್ಥೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ಕೂಡ ನೀಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅವರೇನು ಯಾರಿಗೂ ರಾಜಿ ಇಲ್ಲ. ಯಾವ್ದಾರ ವ್ಯತ್ಯಾಸ ಆಗಿದೆ ಸರ್, ಈ ಥರ ವ್ಯತ್ಯಾಸ ಆಗಿದೆ ಸರ್, ಏನು ಮಾಡೋಕ್ಕಾಗಲ್ಲ ಅಂತ ಸೂಚನೆ ಕೊಟ್ಟು ಸಹಕಾರಿ ವ್ಯವಸ್ಥೆನ ಸರಿದಾರಿನಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅವಕಾಶವನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿ, ಇವತ್ತು ಈ ಒಂದು ವ್ಯವಸ್ಥೆ ವ್ಯಾಪ್ತಿಯಲ್ಲಿ ರೇವಣ್ಣರು ಕೂಡ ಮಾನ್ಯ ಶಾಸಕರು ದಂಡಿನಲ್ಲಿ ಹೋಗಿ ವ್ಯಾಪ್ತಿಯಲ್ಲಿ ಪ್ರತಿನಿಧಿಸ್ತಕ್ಕಂಥದ್ದಿದ್ದಾರೆ. ಅವರು ಕೂಡ ಕಾರ್ಯವೈಖರಿಯಿಂದ ಬರಲಿಕ್ಕೆ ಆಗಿಲ್ಲ. ಅವರಿಗೆ ಮತ್ತು MLC ಅವರು ಇನ್ನು ನಮ್ಮ ಕೃಷ್ಣ ಬೈರೇಗೌಡ ಸರ್ ಕೂಡ, ಯಾಕೆಂದರೆ ನಾವೆಲ್ಲ ಪ್ರೋಟೋಕಾಲ್ ಆಧಾರದ ಮೇಲೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರೆಲ್ಲರ ಸಹಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದೇ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ವೆಂಕಟೇಶು ನಿಗದಿತ ಅವಧಿಯಲ್ಲಿ ಒಳ್ಳೆ ಕೆಲಸ ಎಲ್ಲರ ಸಹಕಾರದಿಂದ ಹಗಲಿರುಳು ನಿಂತು ಕೆಲಸ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಹಿಂದಿನ ದಿನಮಾನಗಳಲ್ಲಿ ರಮೇಶ್ ಅವಧಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅನಿಲ್ ಕುಮಾರ್ ಅವರು, ನಮ್ಮ ಬೋರೇಗೌಡರು ವೈದ್ಯರಲ್ಲಿ ಅಧ್ಯಕ್ಷರಾಗಿ ಸೇವೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಒಂದು ಅಭಿನಂದಿಸಬೇಕಾಗುತ್ತೆ. ಹಿಂದೆ ನಮ್ಮ ಸ್ವಾಮಿ, ಮುನಿಸ್ವಾಮಿ, ಇನ್ನು ಅನೇಕ ನಮ್ಮ ST ಕಮಿಟಿಯ ಹಿರಿಯರು ಬಂದವರಿಗೆ ನಮ್ಮ ರಾಮನಾಯ್ಕ ಸಾಮಾನ್ಯವಾಗಿ ಸರ್ವ ಸದಸ್ಯ ಸಭೆಗಳಲ್ಲಿ ಬಂದು ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಒಂದು